ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಟಿ ಟಿ ಅಪ್ಡೇಟ್ಗೆ ಸ್ವಾಗತ. ಟಿ ಟಿ ಯಾವಾಗುತ್ತೆ? ಟಿ ಟಿ ಸಾಕಷ್ಟು ಜನ ಕಾಯ್ತಾ ಇರೋ ಟಿ ಟಿ ಅದರ ಕುರಿತು ಏನು ಮಾಹಿತಿಗಳು ಬರ್ತವೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಒಂದು ಮಾಹಿತಿಗಳು ಕೂಡ ಬಂದಿದ್ದಾವೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟಿ 2026 ಎಕ್ಸ್ಪೆಕ್ಟೆಡ್ ಡೇಟ್ ನಿಮಗೆ ಗೊತ್ತಿರೋ ಹಾಗೆ ನೋಟಿಫಿಕೇಶನ್ ಮೇ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಈ ಹಿಂದೆ ಪೇಪರ್ನಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅಂತ ಇತ್ತು, ಬಟ್ ಈಗ ಏಪ್ರಿಲ್ ತಿಂಗಳಲ್ಲಿ ಆಗುತ್ತೆ ಅಂತ ಇತ್ತು. ಬಟ್ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಗೊತ್ತಿರೋ ಎಲೆಕ್ಷನ್ಸ್ ನಾನಾ ಕಾರಣದಿಂದ ಡಿಲೇ ಆಗ್ತಾ ಬಂತು. ಅದೇನ ಮಾಹಿತಿ ಪ್ರಕಾರ ಎಕ್ಸ್ಪೆಕ್ಟೆಡ್ ಶೆಡ್ಯೂಲ್ ಬಂದ್ಬಿಟ್ಟು ಮೂಲಗಳ ಮಾಹಿತಿ ಪ್ರಕಾರ ಮೇ ತಿಂಗಳಲ್ಲಿ ನಿಮಗೆ ನೋಟಿಫಿಕೇಶನ್ ಸಾಧ್ಯತೆ ಕೂಡ ಇದೆ. ಸಾಧ್ಯತೆ ಅಷ್ಟೇ, ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಬಟ್ ಅಪ್ಲಿಕೇಶನ್ ನಿಮಗೆ ಮೇ ತಿಂಗಳಲ್ಲಿ ನಿಮಗೆ ಮೇ 2026 ಮೇ ಎಂಡ್ಗೆ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ಸಾಧ್ಯತೆ ಕೂಡ ಇದೆ. ಜೂನ್ ತಿಂಗಳಲ್ಲಿ ನಿಮಗೆ ಟಿ ಎಕ್ಸಾಮ್ ಶುರು ಆಗೋ ಸಾಧ್ಯತೆ ಕೂಡ ಇದೆ. ವರ್ಷಕ್ಕೆ 2 ಬಾರಿ ಮಾಡ್ತೀವಿ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಒಂದು ಡಿಸೆಂಬರ್ಗೆ ಹಿಡ್ಕೊಂಡ್ರೆ ಒಂದು ಜೂನ್ ತಿಂಗಳಲ್ಲಿ ಮುಗಿಸ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸಾಧ್ಯತೆ ಕೂಡ ಇದೆ. ಇನ್ನ ಕೆಲವರು ಹೇಳ್ತಾ ಇದ್ರು ಜನವರಿ ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಟಿ ಈ ರೀತಿ ಮಾಡಬಹುದು, ಮಾಡಿಬಿಟ್ಟು ನಂತರ ಏಪ್ರಿಲ್ ತಿಂಗಳಲ್ಲಿ ಮಾಡಬಹುದು, ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಟಿ ಟಿನ ಅಂತ ಅಂದ್ಬಿಟ್ಟು. ಬಟ್ ಕೆಲವೊಂದು ಏಪ್ರಿಲ್ ತಿಂಗಳಲ್ಲೇ ಮಾಡ್ತಾರೆ ಅಂತೇಳಿ ಕೆಲವೊಂದು ಆರ್ಟಿಕಲ್ಸ್ ಕೂಡ ಬಂದಿತ್ತು, ಈ ಹಿಂದೆ ನೀವು ನೋಡಿದ್ದೀರಾ. ಬಟ್ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ, ಬಿಕಾಸ್ ಎಲೆಕ್ಷನ್ಸ್ ಎಲ್ಲ ಬಿಸಿ ಇರೋ ಕಾರಣ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಕರ್ನಾಟಕ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇನ್ನು ಕೂಡ ಯಾವುದೇ ನೋಟಿಫಿಕೇಶನ್ ಕೂಡ ಆಗಿಲ್ಲ. ಬಟ್ ಡೇಟ್ ಚೇಂಜ್ ಆಗ್ಬೋದು. ಬಟ್ ಎಕ್ಸ್ಪೆಕ್ಟೆಡ್ ಮಾಹಿತಿ ಅಷ್ಟೇ ಕೊಟ್ಟಿದ್ದೀನಿ. ಜೂನ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಆಗ್ಬೋದು, ನೋಟಿಫಿಕೇಶನ್ ಮೇ ತಿಂಗಳಲ್ಲಿ ಎಕ್ಸ್ಪೆಕ್ಟೆಡ್ ಮಾಹಿತಿ ಆಗ್ಬೋದು. ಇದೊಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಮಾಹಿತಿ ಕೂಡ ಬಂದಿದೆ. ಇಲಾಖೆ ಅಧಿಕೃತ ಆದೇಶ ಕೂಡ ಮಾಡಿಲ್ಲ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.